ಎಲ್ಲರಿಗೂ ನಮಸ್ಕಾರ. ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು ಎಲ್ಲರಿಗೂ. ಲವ್ ಮಾಡೋಂಥ ಹುಡುಗರು ಹುಡುಗಿರ್ಗೂ ಇವತ್ತು ರೆಸಿಪಿ ಬಂದ್ಬಿಟ್ಟು ನಮ್ಮ ರಘು ಬಗಾರ ರೈಸು, ಆಮೇಲೆ ಏನು ಮರಿ ಅದಕ್ಕೆ ಫ್ರೈಡ್ ಚಿಕನ್. ಫ್ರೈಡ್ ಚಿಕನ್ ಅಂತೆ. ಹೆಂಗಿರುತ್ತೋ ತಿನ್ನೋಣ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ತಿನ್ಬಿಟ್ಟು ಹೆಂಗಿರುತ್ತೆ ಅಂದ್ಬಿಟ್ಟು ರಿವ್ಯೂ ಕೊಡ್ತೀನಿ ಸ್ನೇಹಿತರೆ. ನಮ್ಮ ಚಾನಲ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನು ಹೇಳಿ ಮರಿ ನೀನು ನಡಿ ಹಂಗಾದ್ರೆ. ತರಲ್ಲಿ ಹೇಳೋದು ನೋಡು, ನಮ್ಮ ಮಾವನ್ ಏನು ಫಸ್ಟ್ ಏನು ಬರುತ್ತೆ ಹುಡುಗಿದ್ ನೀನು ಹೇಳು. ಹುಡುಗನ್ ನಮ್ಮ ಮಾವನ್ ಹಂಗೆ ಹೇಳು, ಹಿಂಗೆ ಹೇಳ್ಬಿಟ್ಟು ಹಂಗೆ ಹೇಳಿ ರಿಟರ್ನ್ಸ್ ಹೆಂಗೆ ಬರುತ್ತೆ ನೋಡೋಣ. ಭಯ ಆಗ್ತೈತೇನೋ? ಭಯ ಏನಕ್ಕೆ ಕೇಳು. ಟೆನ್ಷನ್ ತಗೊಂಡ್ಬಿಟ್ಟು ನೀರೇನು ಕುಡಿತೀಯಾ? ಸ್ನೇಹಿತರೆ, ಇವರು ನಾವು ಶಾರ್ಟ್ ಮೂವಿ ಮಾಡ್ತಾ ಇದ್ದೀರಿ. ಅವರು ಡೈರೆಕ್ಟರ್, ಇವರು ಶಾರ್ಟ್ ಮೂವಿಗೆ. ಸ್ನೇಹಿತರೆ, ಪಾತ್ರೆ ಯಾಕೆ ಇಷ್ಟೊಂದು ಜೋಶಾಗಿ ಕೊಟ್ಟಾನಂತ ಗೊತ್ತಾಗ್ತಿಲ್ಲ. ನೀರು ಅಲ್ಲ, ನೀರು ಎಷ್ಟು ಲೀಟ್ರು? ಎಷ್ಟು ಲೀಟ್ರ್ ಹೇಳು? 8 ಬೌಲ್ ಆಗ್ತದೆ. 8 ಬೌಲು ಒಂದು ಸ್ವಲ್ಪ ಚೂರೇ ಚೂರು ಎಣ್ಣೆ. ಸ್ನೇಹಿತರೆ, ತುಪ್ಪ ನಂದಿನಿ. ಬಗಾರ ರೈಸ್ಗೆ ಸಾಜೀರ ಹಾಕ್ತೀವಿ. ಸೌಟಲ್ಲೆಲ್ಲ ಹಾಕ್ಬಾರ್ದು, ಹಂಗೆ ಹಾಕೋಬೇಕು. ಇಷ್ಟು ಜಾಸ್ತಿ ಹಾಕ್ಬಾರ್ದು. ಜಾಸ್ತಿ ಹಾಕೊಂಡ್ರೆ ಅದೇ ಫ್ಲೇವರ್ ಹೊಡಿಯುತ್ತೆ. ಜಾಸ್ತಿ ಹಾಕ್ಬಾರ್ದು, ಮತ್ತೆ ಆಗ್ತಿದ್ಯಾ? ಸ್ನೇಹಿತರೆ, ನಮ್ಮ ಹುಡುಗನ್ಗೆ ಯಾರಾದರೂ ಒಂದು ಹುಡುಗಿ ಕೊಡೋಂಗಿದ್ರೆ ನೋಡಿ. ಬೇಡ, ಒಳ್ಳೆ ಹುಡುಗಿರ್ ಮೇಲೆ ಡಬಲ್ ಡಿಗ್ರಿ ಮಾಡಿದ್ದಾನೆ. ಡಬಲ್ ಡಿಗ್ರಿ ಕೆಪಾಸಿಟಿ ಇಲ್ಲ. ಏನು ಮಾಡಿದೆ? ಏನೋ ಒಂದು ಪ್ರಪಂಚದ ಜನ ತಿಳ್ಕೊಳ್ಳೋ ಅಷ್ಟು ಓದಿ. ಅಲ್ಲ, ಏನು ಓದಿದ್ದೆ? ಅದೇ ನಮ್ಮ ಜನಕ್ಕೆ ತಿಳ್ಕೊಂಡು ಚಕ್ಕೆ ಬಿರಿಯಾನಿಗೆ ಹಾಕ್ತಾರಲ್ಲ, ಅದೇ ಚಕ್ಕೆ. ಪಲಾವ್ ಎಲೆ ಅಲ್ಲಲ್ಲ, ಯಾವ ಎಲೆ? ಪಲಾವ್ ಎಲೆ. ಆ ಎಲೆ ಪಲಾವ್ ಎಲೆ. ಏನು ಮತ್ತೆ ನಮ್ಮ ಬಾಲನ ಹುಡುಗಿ ನೋಡಿ ಮದುವೆ ಆಗಿಲ್ಲ, ಪಲಾವ್ ಎಲೆ, ಲವಂಗ ಅಲ್ಲ, ಅಲ್ಲಿ ತೋರಿಸಿ. ತಟ್ಟೆ ಎತ್ಕೊಂಬರ್ಲಿ. ಒಂದೊಂದು ಅಲ್ಲ ಗುರುವೆ, ನಮ್ಮ ಅವನ ಕತೆ ಕುಡ್ಕೊಂಡೆಲ್ಲ, ಕುಡಿದಿರ ಇಲ್ಲ, ಇಲ್ಲ ಫುಲ್ ಟೈಟ್ ಆಗಿಲ್ಲ, ಇಲ್ಲ ಇವಾಗೆಲ್ಲ ನಾಳೆ ಇಲ್ಲ, ಇಲ್ಲ ನಾಳಿದ್ದೆಲ್ಲ ಗುರುವೆ. ನಿಮಗೆ ಸುಬ್ಬಮ್ಮನ ಬೇಳಿ ಕತೆ ಗೊತ್ತಾ ಅಂತ ಹೇಳ್ತಾರೆ. ಅವಾಗ ಇವರು ಹುಡುಗರೆಲ್ಲ ಇರ್ತಾರಲ್ಲ, ಇವಾಗ ಕುತ್ಕೊಂಡಿರ್ತೀರಣ್ಣ, ಇರ್ತಾರಲ್ಲ. ಬಗಾರ ರೈಸ್ಗೆ ರೆಸಿಪಿ ಇದು. ಬಗಾರ ರೈಸ್ಗೆ ಪಲಾವು, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಮಿಕ್ಸ್ ಇದೆ. ಇದು ಹಾಕೊಟ್ರೆ ಟೇಸ್ಟ್ ಬರೋದು. ಹಾಕಂಬಗ. ಸ್ನೇಹಿತರೆ, ನನ್ನ ಮಗನಿಗೆ ಗೋಡಂಬಿ ಹಾಕಂದ್ರೆ ದ್ರಾಕ್ಷಿ ತೊಗೊಂಬಂದು ಹಾಕ್ತಾನೆ ಗೀ ರೈಸ್ಗೆ. ಬರ್ಬೇಕಾದ್ರೆ ನೀಂಟಿ ತೆಗೆಸ್ಕೊಂಬಂದ್ಬಿಟ್ಟವನೆ. ಇವಾಗ ನೋಡಿ ಗೋಡಂಬಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತೀನೋ? ಇಲ್ಲ, ಇನ್ನೇನು ಹಾಕ್ತೀಯ? ಅಕ್ಕಿ ಹಾಕ್ಬಿಟ್ಟು ಸ್ನೇಹಿತರೆ, ಪುಡಿ ಉಪ್ಪು 6 ಮರಿಗೆ ಬರೋಂಗೆ ಕರೆಕ್ಟ್. ಪುಡಿ ಉಪ್ಪು ಹಾಕೊಬೋದು, ಕಲ್ಲು ಉಪ್ಪು ಹಾಕೊಬೋದು. ಅದನ್ನು ಸಾಕಪ್ಪ, ಉಪ್ಪು ಸ್ವಲ್ಪ ಹಾಕ್ಲಾ? ಸಾಕಾಗಲ್ಲ. ಮೊಸರಲ್ಲೋ ಹಾಕಬೇಕಾ? ನೀರು ಹಾಕಿದ್ನ? ಮೊಸರು ತಂದಿಲ್ಲ. ಸ್ನೇಹಿತರೆ, ಪಿಕ್ಚರ್ ಹೇಳ್ತೀನಿ ಕೇಳ್ರಿ. ಅಪ್ಪಿಗೆ ಇದು ಎಂತ ಅದ್ಭುತ ಮನುಷ್ಯ ಅಂದ್ರೆ, ಆ ಕಡೆ ಮುಡುಗನ್ನ ಎಲ್ಲ ಇದಕ್ಕೊಂಬ ಮಗ, ಇದಕ್ಕೊಂಬಲ್ಲ ಬಟ್ಟೆ. ಇದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಲ್ಲ. ಅಪ್ಪಿಂದ ಎದ್ದ ಬಿಸಿ ನೋಡಿ ಇದ್ದಾಳೆ. ಹೌದಾ? ಮಗ ಕಪ್ಪನ್ ಕೊಡ. ತೊಂಡ್ರದ ಸ್ನೇಹಿತರೆ, ಅಕ್ಕಿ ಅಕ್ಕಿ ಇದು
ಅಪ್ಪಿಗೆ ಒಂದಿನ ಬಿರಿಯಾನಿ ಮಾಡಕ್ಕೆ ಬಿಟ್ಟಿದ್ದೆ. ಅವತ್ತು ಹೆಂಗೆ ಮಾಡಿದ್ದೆ ಅಪ್ಪಿ? ಸೂಪರಾಗಿ ಮಾಡಿದ್ದೆ. ಬಿರಿಯಾನಿ ತಿನ್ನ ಪುಣ್ಯ ಮಾಡಿದ್ರೆ ಸ್ನೇಹಿತರೆ ಇದಕ್ಕೊಂದು ಹಸಿಮೆಣಸಿನ್ಕಾಯಿ ಸಾಗರ್ ಮಿಸ್ ಮಾಡ್ಬಿಟ್ಟವನೆ, ಮೊಸರು ಮಿಸ್ ಮಾಡ್ಬಿಟ್ಟು ಇವಾಗ 2 ತರ್ತಿದ್ದೀನಿ, ಆಗ್ತಾ ಇದ್ದೀನಿ, 2 ಇಲ್ಲ 1. ಮಾತಾಡು ಬೇಕಾಗುತ್ತೆ ಅಂತ ಹೇಳಿದ. ತಮ್ಮಾಗ್ಲಿ ಬರ ಮಗ. ಸೈಡ್ ಸೈಡ್ ನೀರಿಗೆ ಜಲ್ದಿ ಹುಡುಗ ಮಮ್ಮ ಇಲ್ಲಿ ಅಲ್ಲಿಲ್ಲ ಇಲ್ಲಿ ಇಲ್ಲಿ ಅದ್ರ ಮೇಲೆ ಕೊಟ್ಟಿದೆ ದಮ್ಮ. ಬುದ್ಧಿ ಅಂದಿಲ್ಲ ಇವಾಗಂತೂ ಎಣ್ಣೆ ಹೇಳು ಎಣ್ಣೆ ಎಣ್ಣೆ ಹೇಳು ಎಣ್ಣೆ ಅಂದರೆ ಎಣ್ಣೆ ಅಂತಾನು ಅವನು. ಹೇಳು ಎಣ್ಣೆ ಅಂದರೆ ಚಿಕನ್ ಸಾಗರವ್ರೆ, ಚಿಕನ್ ಹಾಕಿ ಮಗನೇ. ಸಾಗರವ್ರು ಏನು ಇಷ್ಟ ಚಿಕನ್ ಹಾಕಿ ಇಟ್ಕೊಂಡು ಚೆಂದ ಕಣ್ಣು ಹಾಕ್ಬಿಟ್ಟು ಕಣ್ಣು ಹಂಗೆ ಮೆಲ್ಟು ಕಬಾಬು ಕೊತ್ತ ಗುಡ್ಡಿಗಳೆಲ್ಲ ವೈಟು ಜೀತೆ ಬಂದ್ಬಿಡ್ತಿದೆ. ಸ್ನೇಹಿತರೆ ಅವಾಗಲೇ ಫ್ರೈಡ್ ಚಿಕನ್ ಅಂದ್ಬಿಟ್ಟಿನಿ. ಫ್ರೈಡ್ ಚಿಕನ್ ಅಲ್ಲ, ಅದನ್ನೇನೋ ಏನಾರ ಫ್ರೈ ಚಿಕನ್. ಇದನ್ನ ಎಣ್ಣೆ ಹಾಕ್ದಿರ, ಏನೋ ನೀರು ಹಾಕ್ದಿರ, ಮಸಾಲೆ ಹಾಕ್ದಿರ, ಏನೋ ಮಾಡ್ಕೋಗಪ್ಪ ಚಿಕನ್ ಫ್ರೈ. ಈರುಳ್ಳಿ ಹಾಕು. ಅಲ್ಲ ಸ್ಮೆಲ್ ಈರುಳ್ಳಿ ಹಾಕ. ಶುಂಠಿ ಬೆಳ್ಳಿ ತಂದೇನೋ, ಬೆಳ್ಳುಳ್ಳಿ ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ಅಲ್ಲೇ ಐತೆ ಕೈ ಹೇಳೋದು ಮಗ. ಅವರೇ ಸ್ನೇಹಿತರೆ ಈರುಳ್ಳಿ ಹಾಕ್ತಿದ್ವಿ. ಶುಂಠಿ ಬೆಳ್ಳುಳ್ಳಿ ಏನೋ, ಶುಂಠಿ ಬೆಳ್ಳುಳ್ಳಿ ಅಪ್ಡೇಟ್ ಆಗಿದೆ. ನಾವು ವಿಚಾರ ಆಗಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೋಸ್ಟ್ ಮಾಡ್ಬೇಕಣ್ಣ. ಸ್ನೇಹಿತರೆ ಇದು ಬಿರಿಯಾನಿ ಪೌಡ್ರು. ಇರೋದು ಏನು ಬಿರಿಯಾನಿ ಪೌಡ್ರ್ ನಾರ್ಮಲ್ ಏನಿರುತ್ತೆ, ಚಕ್ಕೆ ಲವಂಗ ಅನಸುವ ಚಾಕೆ ಜಾಪತ್ರೆ ಏಲಕ್ಕಿ ಅದು ಇದು ಎಲ್ಲ ಇರುತ್ತೆ. ನೋಡ್ಕೊಂಡು ಅಷ್ಟು ಸ್ಪೀಡ್ ಆಗಿರ್ತೀಯಾ? ಅದೆಲ್ಲ ರೆಸಿಪಿ ಬಿರಿಯಾನಿ ಸಿಗ್ರೆಟ್ ಅದೇ, ಅದಕ್ಕೆ ಅವನು ಟಕ 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 ಅಂತ ಹೇಳ್ಬಿಟ್ಟಿದ್ದು. ಹಾಕಿದ್ದು ಸ್ಮೆಲ್ ಹೆಂಗೈತೆ. ಯಾರೋ ಒಬ್ರು ತಿನ್ನಲ್ಲ ಪಾಪ, ಕಣ್ಣಲ್ಲಿ ನೀರು ಹಾಕೊಂತೀನಿ. ಖಾರದ ಪುಡಿ ಬಾಳೆಹಣ್ಣು ಬೇಡ ಅನ್ನೋರ್ಗು ಹಾಕ್ತಾ ಇರ್ತೀನಿ. ಸಾಕು ಬಿಡುಗರು. ಹೌದಾ? ಸಾಕು ಬಿಡುಗರು. ಸಾಕು ಮಾತೇಳು, ಸಾಕು ಬಿಡು. ಸಾಕು ಮಾತೇಳು. ಸಾಕು ಬಿಡುಗರು. ಇನ್ನೊಂದು ಮಾತೇಳು. ಸಾಕು ಬಿಡುಗರು. ಅಕ್ಕಲ್ಲ ಬರಲ್ಲ, ಖಾರ ಬರಲ್ಲ. ಸ್ವಲ್ಪ ಕೊಡು. ಬ್ಲ್ಯಾಕ್ ಪೆಪ್ಪರ್ ಸ್ವಲ್ಪ ಹಾಕ್ಬೇಕಾಯ್ತು ಮಗ, ಚೆನ್ನಾಗಿರೋದು. ಲೈಕ್ ಪೆಪ್ಪರ್ ತಂದಿಲ್ಲ ಮಗ, ಮೆಣಸು. ಸ್ನೇಹಿತರೆ ಚಿಕನ್ ಮಸಾಲ ಗುರು ಫಸ್ಟ್ ಮೇನ್ ಉಪ್ಪು ಹಾಕ್ರಿ ಗುರು. ಮಟನ್ ಮಸಾಲ. ಸ್ನೇಹಿತರೆ ಎಣ್ಣೆ ಏನೋ ನೀರು ಹಾಕ್ತೀರಾ, ಈ ಥರ ಒಂದ್ಸತಿ ಫ್ರೈ ಥರ ಮಾಡ್ಕೊಂಡು ಹಂಗೆ ಇದರಲ್ಲೇ ಬೇಯಿಸ್ಕೊಂಡು ನೋಡ್ರಿ. ಇದ್ರಲ್ಲಿ ನೀರು ಬರೋದು ಬಿಟ್ಕೊಂಡು ಚೆನ್ನಾಗಿ ಧನೆ ಪೌಡ್ರ, ಏನು ಧನೆ ಪೌಡ್ರ ಈ ಥರ ಮಾಡಿಬಿಟ್ಟು ರಘು ಬೋಸ್ಟ್ ಹಾಕಿರ್ತೀವಿ. ರಘು ಈ ಥರ ಮಾಡಿದಾಗ ಪರೋಟ ಆ ಥರ ತಗೋಬೇಕು. ಚೆನ್ನಾಗಿ ಚಪಾತಿ ಮಾಡ್ಕೊಬೇಕು. ಏನದು ಧನಿಯಾ ಪುಡಿ, ಉಪ್ಪು, ಕೊತ್ತಿಮೀರಿ, ಕಟ್ಟ
ఇంకా పోలేసినా బ్యాగ్లో ఎత్తేసుకుంటే వాళ్ళు ఫోన్ పని చేస్తారు. ಸ್ನೇಹಿತರೆ, ಈ ರೆಸಿಪಿನ ಆರಾಮಾಗಿ ಮನೆ ಸ್ಮೂತಾಗಿ ಹ್ಯಾಂಡಲ್ ಮಾಡಿಕೊಂಡು ಫ್ರೀ ಟೈಮಿಂದ ಮಾಡ್ಕೊಂಡು ತಿನ್ನಿರಿ, ಸೂಪರಾಗಿರುತ್ತೆ. ಪೇಷನ್ಸಿಂದ ತಿರ್ಸ್ಕೊಟ್ಟು ಕ್ಲೀನಾಗಿ ಮಾಡ್ಕೊಂಡು ಕ್ಲೀನಾಗಿ ತಿಂತಾರೆ. ನಡೆಯ ಸೈಡ್ ನೀವು ಇದು ಗೀ ರೈಸ್ ತೆಗಿತೀನಿ ಬಾ. ಸ್ನೇಹಿತರೆ, 30 ನಿಮಿಷ ಆಯಿತು ದಮ್ಮಾಕಿ. ಇವಾಗ ತೆಗಿತಾ ಇದ್ದೀನಿ. ಒಲೆನ ತೆಗಿ. ಎಸ್, ಹಲೋ, ಗಾಡಿ ಪೆಟ್ರೋಲ್ ಖಾಲಿ ಆಗೋಯ್ತು. ಎಲ್ಲಿ? ಯಾಕೆ ಕಟಿಂಗು ಬರ್ತಾವ? ಸ್ನೇಹಿತರೆ ನೋಡ್ರಿ ಹೆಂಗೈತೆ ಉದ್ರುದ್ರಾಗಿ. ಹಾಂ, ಎಷ್ಟು ಹಾಕೋದಕ್ಕೆ? ನೋಡಿ ಸ್ನೇಹಿತರೆ, ಬಗ ರೈಸು ವಿತ್ ಗ್ರೇವಿ. ಪ್ಲೇಟು ತರಕ್ಕೆ ಹೋಗಿರೋದು ಇನ್ನೂ ಬಂದೇ ಇಲ್ಲ. ಯಾವ ಥರ ಇದೆ ಟೇಸ್ಟ್? ಆಚೆ ಬಿಟ್ಟಿದ್ಯಾ? ಹಾಂ, ಸರಿ. ಇರು ನಿಮಿಷ. ಸೈಡ್ ಗ್ರೇವಿ ಇದ್ರೆ ರೆಸಿಪಿ ರೆಡಿ ಆಗೈತೆ. ಚಿಕನ್ ಮತ್ತು ಬಗಾರ ರೈಸು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಸ್ನೇಹಿತರೆ. ತಿಂತಾ ಇದ್ರೆ ಇನ್ನೂ ಇಷ್ಟು ತಿನ್ನೋಣ ಅನಿಸ್ತೈತೆ. ಇದಕ್ಕೆ ಈರುಳ್ಳಿ ಒಂದೆರಡು ಹಾಕ್ಕೊಂಡ್ರೆ ಸೈಡಲ್ಲಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಗ್ರೇವಿ ಫುಲ್ಲು ಡ್ರೈ ಆಗೈತೆ. ಈರುಳ್ಳಿ ಎತ್ಕೊಳ್ಳಿ. ಈ ಇಪ್ಪಿಗೆ ಮುರ್ಕೊಂಡು ಈ ರೈಸ್ನ ಕಲಿಸ್ಕೊಂಡು ನೋಡ್ರಿ, ಎಲ್ಲ ನಿಮಗೆ ಒಂದೇ ತುತ್ತು. ಬಾ ಹೇಳಿ. ಸೂಪರ್ ಆಗೈತೆ ಇವತ್ತು. ಇಗೋ ನನಗೆ ಗೋಡಂಬಿಗೆ ಜಾಸ್ತಿ ಸಿಕ್ಕೈತೆ ಗುರು. ನಿಂಗೆ ಗೋಲ್ಡ್ ಆಗೋಣ ಅದಕ್ಕೆ. ಗೋಡಂಬಿಗೆ ಅದಕ್ಕೂ ಸಕ್ಕತ್ತಾಗಿದೆ ಗುರು. ಗ್ರೇವಿ ಸೂಪರ್ ಆಗೈತೆ. ಫ್ರೆಂಡ್ಸ್, ಇವತ್ತು ಬಗಾರ ರೈಸ್ ಮಾಡಿದ್ವಿ. ಬಗಾರ ರೈಸ್ಗೆ ಚಿಕನ್ ಫ್ರೈ ಮಾಡಿದ್ವಿ. ನಮ್ಮ ಬಗನ ಬಂದ, ಈಗ ಬಂದ ಇವ್ನು ನಮ್ಮ ಬಗನ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಾನು ಗೊಜ್ಜು ಕೊಡು. ತುಂಬ ಸಖತ್ತಾಗಿ ಬಂದಿದೆ. ಲೈಕ್ ಈ ರೆಸಿಪಿ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು. ಲೈಕ್ ಫುಲ್ ಸ್ಪೈಸಿಯಾಗಿ ಸಖತ್ತಾಗಿ ಬಂದಿದೆ. ಹೈದ್ರಾಬಾದಲ್ಲಿ ತಿಂದ್ರಲ್ಲ, ಅದಕ್ಕಿಂತ ಜೋರಾಗೈತೆ ರಘು. ಸಖತ್ತಾಗೈತೆ. ತಿನ್ನೋ ಹಂಗೆ ಇನ್ನೂ ಚೆನ್ನಾಗಿ ತಿನ್ನೋ. ಇದ್ರ ಸೂಪರ್ ಆಗೈತೆ. ಈ ಮಸಾಲೆ ಎಲ್ಲ ಅವ್ರಿಗಿಂತ ಚೆನ್ನಾಗೇ ಮಾಡೋಣ. ಪರವಾಗಿಲ್ಲ, ಇವತ್ತು ಒಂದು 190 ಮಾರ್ಕ್ಸ್ ಕೊಡ್ಬೋದು. ಹಾಂ, ಕೊಡಮ್ಮ ಮರಿ. ಪರವಾಗಿಲ್ಲ, ಇವಾಗ ಚೆನ್ನಾಗಿ ಮಾಡ್ತಾನೆ. ಇಂಟ್ರೆಸ್ಟ್ ಬಂದೈತೆ. ರೈತ ಅದಕ್ಕೆ. ಸ್ನೇಹಿತರೆ, ಈ ಥರ ಒಳ್ಳೊಳ್ಳೆ ಫುಡ್ ವಿಡಿಯೋಗಳು ಮಾಡ್ತಾ ಇರ್ತೀವಿ ನಾವು. ದಯವಿಟ್ಟು ನಮ್ಮ ಚಾನಲ್ನ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಬಾಯ್.